ಭಾರತದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಮೂಲದ ಹಿರಿಯ ವಕೀಲ ಎಚ್.ಬಿ. ಶಿವರಾಜು ಅವರು ಶಾಶ್ವತವಾಗಿ ವಕೀಲರಾಗಿ ಆಯ್ಕೆಯಾಗುವ ಮೂಲಕ ರಾಜ್ಯಕ್ಕೆ ಹಾಗೂ ಕಾನೂನು ಕ್ಷೇತ್ರಕ್ಕೆ ಅಪಾರ ಗೌರವ ತಂದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿ ಇರುವ ನಿಯಮಗಳಂತೆ ವಕೀಲರು ತಾವು ಈಗಾಗಲೇ ವೃತ್ತಿ ಪ್ರಾರಂಭಿಸಿರುವ ಆಯಾ ರಾಜ್ಯದ ಬಾರ್ ಅಸೋಸಿಯೇಷನ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಂಡಿರಬೇಕು. ನಂತರ ದೇಶದ ಸರ್ವೋಚ್ಚ ನ್ಯಾಯಾಲಯದ ಬಾರ್ ಅಸೋಸಿಯೇಷನ್ಗೆ ಅರ್ಜಿ ಸಲ್ಲಿಸುವ ವೇಳೆ ಆಯಾ ರಾಜ್ಯದ ಬಾರ್ ಅಸೋಸಿಯೇಷನ್ನಿಂದ ಅನಾಪೇಕ್ಷ ಪತ್ರ ಪಡೆಯುವುದು ಕಡ್ಡಾಯವಾಗಿದ್ದು, ಶಿವರಾಜು ಅವರು ಈಗೆಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಎನ್ಒಸಿ ಸಲ್ಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಆರಂಭದಲ್ಲಿ 2 ವರ್ಷಗಳ ಅವಧಿಗೆ ತಾತ್ಕಾಲಿಕ ಸದಸ್ಯತ್ವವನ್ನು ನೀಡುತ್ತದೆ. ಈ ತಾತ್ಕಾಲಿಕ ಅವಧಿಯಲ್ಲಿ 28 ಹಿರಿಯ ವಕೀಲರನ್ನೊಳಗೊಂಡ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಸಮಿತಿಯು ವಕೀಲರ ಹಿನ್ನೆಲೆ ಮೂಲಕ ದಾಖಲಾತಿಗಳು ಹಾಗೂ ದಕ್ಷತೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸುವ ಆಯಾ ರಾಜ್ಯಗಳ ಬಾರ್ ಕೌನ್ಸಿಲ್ಗೆ ಕಳುಹಿಸಿ ವರದಿ ತರಿಸಿಕೊಳ್ಳುತ್ತಿದ್ದಾರೆ. ದಾಖಲೆಗಳ ಸತ್ಯಾಸತ್ಯತೆ ದೃಢಪಟ್ಟ ನಂತರ ವಕೀಲರಿಗೆ ಹಿರಿಯ ವಕೀಲರ ಸಮಿತಿಯಿಂದ ಸಂದರ್ಶನ ನಡೆಸಲಾಗುತ್ತದೆ. ಸಂದರ್ಶನದಲ್ಲಿ ತೇರ್ಗಡೆಯಾದ ದಿನವೇ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಆಯ್ಕೆಯನ್ನು ಪ್ರಕಟಿಸಲಾಗುತ್ತದೆ. ಇದರ ಬೆನ್ನಲ್ಲೇ ಹಿರಿಯ ವಕೀಲರೊಬ್ಬರಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಾ ಮೊದಲ ವರ್ಷದಲ್ಲಿ ಕನಿಷ್ಠ 40 ಪ್ರಕರಣಗಳಲ್ಲಿ ವಾದ ಮಂಡನೆ ಮಾಡುವ ಜವಾಬ್ದಾರಿಯನ್ನು ವಹಿಸಲಾಗುತ್ತದೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ದಿವಂಗತ ಠಾಕೂರ್ ಅವರು ನಿವೃತ್ತಿ ಬಳಿಕ ಹಿರಿಯ ವಕೀಲರಾಗಿ ಕರ್ತವ್ಯ ನಿರ್ವಹಿಸುವ ವೇಳೆ ಸಹಾಯಕ ವಕೀಲರಾಗಿ 2 ವರ್ಷಗಳ ಕಾಲ ಶಿವರಾಜು ಕಾರ್ಯನಿರ್ವಹಿಸುತ್ತಾ ಮೊದಲ ವರ್ಷದಲ್ಲೇ ಕನಿಷ್ಠ 40 ಪ್ರಕರಣಗಳಲ್ಲಿ ವಾದ ಮಂಡನೆ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. 10 ವರ್ಷಗಳಲ್ಲಿ 235 ತೀರ್ಪುಗಳ ಹೇಳಿಕೆ. ಕಳೆದ 10 ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿರುವ ವಕೀಲ ಶಿವರಾಜು ಅವರು ಇದುವರೆಗೂ ಒಟ್ಟು 235 ಪ್ರಮುಖ ಪ್ರಕರಣಗಳಲ್ಲಿ ಯಶಸ್ವಿ ತೀರ್ಪುಗಳನ್ನು ಹೊರತಂದಿರುವ ಅವರ ಕಾನೂನು ಪ್ರಾವೀಣ್ಯತೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಎಲ್ಲ ತೀರ್ಪುಗಳ ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ಗೆ ಸಲ್ಲಿಸಲಾಗಿದ್ದು, ಅದರ ಸುದೀರ್ಘ ಸೇವೆಯನ್ನು ಪರಿಗಣಿಸಿ ಈ ಗೌರವ ನೀಡಲಾಗಿದೆ. ಕರ್ನಾಟಕಕ್ಕೆ ಸಂದ ಗೌರವ. ಮೂಲತಃ ಕರ್ನಾಟಕದವರಾದ ವಕೀಲ ಶಿವರಾಜು ಅವರು ದೇಶದ ಅತ್ಯುನ್ನತ ನ್ಯಾಯಪೀಠದಲ್ಲಿ 235 ಪ್ರಕರಣಗಳಲ್ಲಿ ತೀರ್ಪು ಪಡೆದು ಸುಪ್ರೀಂ ಕೋರ್ಟ್ನ ಶಾಶ್ವತ ವಕೀಲರಾಗಿ ಆಯ್ಕೆಯಾಗಿರುವುದು ರಾಜ್ಯದ ಕಾನೂನು ಕ್ಷೇತ್ರಕ್ಕೆ ಹಾಗೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಈ ಸಾಧನೆಗೆ ರಾಜ್ಯದ ಹಲವು ವಕೀಲರ ಸಂಘಟನೆಗಳು ಹಾಗೂ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ.